ಬಸ್ಸಲ್ಲಿ ಓಡಾಡ್ತಾ ಇರೋದು ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಯುವಕರಿಗೆ ನಿಮ್ಮೂರಲ್ಲೇ ಬಂದು ಒಂದು ದೊಡ್ಡ ಸ್ಟೇಡಿಯಂಗೆ ಹೊಸ ಹೆಸರಿಟ್ಟು ಅದು ಕೂಡ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಇಟ್ಟು ಅಲ್ಲಿ ಈ ಯುವನಿಧಿ ಲಕ್ಷಾಂತರ ಜನ ಸೇರಿಸಿ ಅಲ್ಲಿ ಪ್ರಾರಂಭ ಮಾಡಿದ್ರಿಂದ ನೀವು ಕಣ್ಣಲ್ಲಿ ನೋಡಿದ್ರಿ, ನೀವೇ ರಾಜ್ಯದ ಜನತೆ ತೋರಿಸಿ. ಅಂಥದ್ದು ಬಿಜೆಪಿಯವರು ಏನ್ ಮಾಡಿದ್ದಾರೆ ಹೇಳಿ. ಸುಳ್ಳು ಬಿಟ್ರೆ, ತಪ್ಪದಾರಿಗೆ ಎಳೆಯೋದು ಬಿಟ್ರೆ, ಭಾವನೆ ಮೇಲೆ ಮಾತಾಡೋದು ಬಿಟ್ರೆ, ಜಾತಿಗೆ ಧರ್ಮಕ್ಕೆ ಒಡೆದಾಕ್ಬಿಟ್ಟು ಒಬ್ರೊಬ್ರು ತಾರತಮ್ಯ ನೋಡೋದು ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ ಅಂತ ಓಟ್ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಮಧ್ಯೆ ಕುಮಾರಸ್ವಾಮಿ ಅವರು ಕುಮಾರಣ್ಣ ಅಂತ ಈಗ ನಾವೆಲ್ಲ ಕರಿಬೇಕು. ಎಲ್ಲ ಹೆಣ್ಮಕ್ಳು ಕೂಡ ಕುಮಾರಣ್ಣ ಅಂತಾನೆ ಕರೀತಾರೆ, ಕುಮಾರಸ್ವಾಮಿ ಅಂತ ಕರೀತಾರೆ. ಬಹಳ ಸಂತೋಷ. ಅವರು ಹಿರಿಯರಿದ್ದಾರೆ, ನಾನು ಅವ್ರ ಅಣ್ಣ ಅಂತಾನೆ ನಾನು ಕರೀಲೇಬೇಕು, ಕರಿತೀನಿ. ಅಲ್ಲ ರೀ, ಈ ದೇಶದ ಸಂಸ್ಕೃತಿ ನಮ್ಮ ಆಸ್ತಿ. ಈ ಭೂಮಿನ ಭೂತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಹಳ್ಳಿಗೆ ಹೋದ್ರೆ ದೇವಸ್ಥಾನಕ್ಕೆ ಯಾವ್ದು ನಿಮ್ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ವೆಂಕಟೇಶ್ವರ ಹತ್ರಕ್ಕೆ ಹೋಗ್ಬೇಕಾದ್ರೆ ಅವಳ ಲಕ್ಷ್ಮೀ ವೆಂಕಟೇಶ್ವರ ಅಂತೀವಿ. ಪರಮೇಶ್ವರ ನೋಡೋಕ್ಕಿಂತ ಮುಂಚಿತ ಪಾರ್ವತಿ ಪರಮೇಶ್ವರ ಅಂತೀವಿ. ಗಣೇಶ ಹಬ್ಬ ಮಾಡೋಕ್ಕಿಂತ ಮುಂಚಿತ ಫಸ್ಟ್ ಗೌರಿ ಹಬ್ಬ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ಅಂತ ಒಂದು ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಕೊಟ್ಟಿದೆ. ನಾವು ಕೂಡ ನಮ್ಮ ಪಕ್ಷ ಹೆಣ್ಮಕ್ಳ ಮೇಲೆ ಅಪಾರದಂತ ವಿಶ್ವಾಸ. ಎಲ್ಲದಕ್ಕೂ ರಿಸರ್ವೇಶನ್ ಕೊಡಬೇಕು, ಮತ್ತೊಂದು ಕೊಡಬೇಕು, ಶಕ್ತಿ ಕೊಡಬೇಕು, 50% ಇದೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಾವು ಅನೇಕ ತಾಯಿಯಂದಿರಿಗೆಲ್ಲ ಗೌರವ ಕೊಡ್ತೀವಿ. ನಮ್ಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಫಸ್ಟ್ ನಮ್ಮ ಗಂಡಸರು ಕೊಡಲು ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಅಂತ ಕೊಡ್ತಾರೆ. ಹಂಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಅವ್ರೇನೋ ಬದುಕು ಕಟ್ಕೊಳ್ಳಿ ಅಂತ ಈ ಯೋಜನೆಗಳನ್ನ ಕೊಟ್ರೆ, ಕುಮಾರಣ್ಣ ನೀನು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮಗ, ನೀನು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಸಿಟ್ಟಿಂಗ್ MLA, ಮಾಜಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. MP ನಿಮ್ಮ ಮನೆಯಲ್ಲಿ MSCಗಳಿದ್ದಾರೆ, MP ಗಳಿದ್ದಾರೆ, ನಿಮ್ದೊಂದು ಪಕ್ಷ ಇದೆ. ಆ ಪಕ್ಷ ಇವತ್ತು ನೀವೇನೋ ಬಿಜೆಪಿ ಜೊತೆ ಏನ್ ಮಾಡ್ಕೊಂಡಿದ್ರು ಅದು ನಿಮ್ ಬಿಟ್ಟಿದ್ದು. ಮಾರ್ಕೊಂಡ್ರು, ಇಟ್ಕೊಂಡ್ರು, ಏನ್ ಮಾಡ್ಕೊಂಡ್ರು ಅದು ನಿಮ್ ಬಿಟ್ಟಿದ್ದು. ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ಮುಂದಕ್ಕೆ ಏನಾಗ್ತದೋ ನಿಮ್ ಬಿಟ್ಟಿದ್ದು. ಇವತ್ತು ನಾವು ಗ್ಯಾರಂಟಿಯಿಂದ ಆ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ನಮ್ಮ ಹಳ್ಳಿಲಿ ಏನಂತ ಅರ್ಥ? ನನಗೆ ನೋವಾಯ್ತು ಅಂತ ಹೇಳಿದ್ರೆ ಹೆಣ್ಮಕ್ಳು ಅವ್ರ ಆಕ್ರೋಶನ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕ್ಷಮಾಪಣೆ ಕೇಳ್ತೀನಿ. ಮನಸ್ಸಿಗೆ ನೋವಾಗ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಅಂತ, ಕಾಂಗ್ರೆಸ್ಗಲ್ಲ, ಇಡೀ ಮನುಕುಲಕ್ಕೆ, ಹೆಣ್ಮಕ್ಳಿಗೆ ಅಲ್ಲ, ಎಲ್ಲರಿಗೂ ಕೂಡ ಇಂಥ ಮಾತುಗಳಿಂದ, ಇಂಥ ಉಡಾಫೆ ಮಾತುಗಳಿಂದ ಜನ ರೊಚ್ಚಿಗೆದ್ದಿದ್ದಾರೆ. ನಾನು ಕೂಡ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ಈ ಗ್ಯಾರಂಟಿ ಯೋಜನೆ ತರಲಿಕ್ಕೆ ಕಾರಣಕರ್ತಾದನು. ನಾನು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗೆ ಸಿಗ್ನೇಚರ್ ಮಾಡಿರೋದು. ಸಿಗ್ನೇಚರ್ ಮಾಡಿ ಮನೆಗೆ ಹಂಚಿದ ನಾವು. ಗ್ಯಾರಂಟಿ ಇಲ್ಲಿ ಬಿಡಿ ಆಯ್ತು. ಗ್ಯಾರಂಟಿ ಕಾರ್ಡ್ ಹಂಚಿದ್ದ ನಾವು ಗ್ಯಾರಂಟಿ ಕಾರ್ಡ್ ಹಂಚಿ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರು. ಈ ಓಟ್ ಹಾಕಿ ಗೆಲ್ಸಿ 136 ಸೀಟ್ ಕೊಟ್ಟು ನಾವು ಬರೀ 7 ತಿಂಗಳಲ್ಲೇ ಎಲ್ಲಾ ಗ್ಯಾರಂಟಿ ಅನುಷ್ಠ ಆಗ್ತದಂದ್ರೆ ನೀ ಸಂತೋಷ ಪಡ್ಬೇಕು. ನಿಮ್ಮ MP ಸುನೀಲ್ ಕುಮಾರ್ ಅವ್ರೇನ್ ಹೇಳಿದ್ದಾರೆ, ಬೇಕಾದ್ರೆ ಇಲ್ಲೇ ಇದೆ ಪೇಪರ್ ಸ್ಟೇಟ್ಮೆಂಟ್, ಅವ್ರು ಕೊಡ್ತೀನಿ ನಾನು. ಬೇರೆ ಎಲ್ಲ ಏನ್ ಹೇಳಿದ್ದಾರೆ, ಅತ್ತೆಗೂ ಸೊಸೆಗೂ ತಂದಿಕ್ ಬಿಡ್ತೀನಿ ಅಂತ ಹೇಳಿದ್ರೆ. ಯಾವ್ದಾರು ಅತ್ತೆ ಸೊಸೆ ಕಿತ್ತಾಡಿದ್ರ? ಒಳ್ಳೆ ನಿಮ್ ಶಿವಮೊಗ್ಗದಲ್ಲಿ ಯಾರು ಅತ್ತೆ ಸೊಸೆ ಕಿತ್ತಾಡಿದ್ರ? ಯಡಿಯೂರಪ್ಪನವ್ರು ಹೇಳಿದ್ರು, 1 ಕಾಳು ಕಡಿಮೆ ಕೊಟ್ಟರು ನಾನು ಕೊಡುದಿಲ್ಲ ಅಂತ ಹೇಳಿದ್ರು. 1 ಕಾಳು ಕಡಿಮೆ ಕೊಟ್ಟರು ಕೊಡಿಸ್ಬೇಕಾಯ್ತು. 5 kg ಅಕ್ಕಿನ, ಅದಕ್ಕೆ ನೀನು ಕೊಡದೇವ್ರು ಚಿಂತೆ ಇಲ್ಲ ಅಂತ ದುಡ್ಡು ಕೊಡಬೇಕು ಅಂತ ತೀರ್ಮಾನ. ಅರ್ಗದ ಜ್ಞಾನ 420 ಗ್ಯಾರಂಟಿ. ಅರ್ಗದ ಜ್ಞಾನ ಕರೆಕ್ಟ್. ನನಗೆ ಹುಡುಗ ಕೊಟ್ಟ, ನನಗೆ ಮೋಹನ 420 ಅಂತ ಹೇಳಿ ನಮ್ಮ ಸಮಾವೇಶದಲ್ಲೂ ಭಾಗಿಯಾಗಿದ್ದಾರೆ. 420 ಗ್ಯಾರಂಟಿ ಅಂತ. ಏನ್ 420? ನಮ್ ಗ್ಯಾರಂಟಿ 420 ಗ್ಯಾರಂಟಿನಾ?
ಅರ್ಘದ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್, ಜ್ಞಾನನೇ ಇಲ್ಲ ಅವನಿಗೆ, ಅರ್ಧ ಜ್ಞಾನ ಅಲ್ಲ, ಜ್ಞಾನನೇ ಇಲ್ಲ, ಅಜ್ಞಾನ. ಇವತ್ತು ಅವರು ಮಾಡಿದ್ದಾರೆ. ಅದಕ್ಕೆ ಅದಿರ್ಲಿ, ಅರ್ಘದ ಜ್ಞಾನದಲ್ಲಿ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಜನ ತೀರ್ಮಾನ ಮಾಡ್ತಾರೆ.